ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಎಸ್ ಕೆ ಮಾದೇಶ್ ಅಂತೇಳಿ ಭೀಮನೋಡಿ ದಲಿತ ಕ್ಷೇಮಾಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದೀವಿ. ಇವತ್ತಿನ ದಿವಸ ಭಾಳ ದುಃಖಕರವಾದ ವಿಚಾರ ಏನಪ್ಪ ಅಂದರೆ, ಸಂಘಟನೆಯಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಮತ್ತು ಪತ್ರಿಕೆಯಲ್ಲಿರ್ತಕ್ಕಂಥ ಪತ್ರಿಕಾ ಸಂಪಾದಕರು ನಮ್ಮ ತಂದೆಯವರಿದ್ದಾರೆ. ನಾವು ಸುಮಾರು 6-7 ತಲೆಮಾರಿಂದ ಈ ಗ್ರಾಮದ ಮೂಲ ನಿವಾಸಿಗಳಾಗಿದ್ದೀವಿ. ಇವತ್ತಿನ ದಿವಸ ಏನು ನಮ್ಮ ಒಂದು ಮನೆಗಳಿದ್ವು, ಗ್ರಾಮ ಠಾಣಾ ಜಾಗದಲ್ಲಿ ಮನೆಗಳಿದ್ವು, ಆ ಒಂದು ಮನೆಗಳು ರಸ್ತೆಗೆ RMP 60 ಅಡಿ ರಸ್ತೆಗೆ ಮನೆಗಳು ಹೋಗ್ತಾ ಇದೆ. ಇದ್ರ ವಿಚಾರದಾಗಿ ಸುಮಾರು ಒಂದು 30 ಮನೆಗಳಲ್ಲಿ 25ಕ್ಕೂ ಹೆಚ್ಚು ಮನೆಗಳು ಎಲ್ಲ ದಲಿತರ ಮನೆಗಳು. ಇವತ್ತು ಅವ್ರ ಮನೆಗಳು ಹೋಗ್ತಾ ಇದೆ. ಆ ಮನೆಗಳು ಹೋದರೆ ಅದಕ್ಕೆ ಪರಿಹಾರ ಕೊಡ್ತೀವಿ, ಖಾಲಿ ಮಾಡಿ ಅಂತೇಳಿ ಒಂದು ಕಡೆ BBMP ಹೇಳ್ತಾರೆ. 2018ರಲ್ಲಿ ಇವರು ನೋಟಿಫಿಕೇಷನ್ ಮಾಡ್ತಾರೆ. ಸುಮಾರು 8 ವರ್ಷ ಆದರೂ ಸಹ, 8-9 ವರ್ಷ ಆದರೂ ಸಹ ಇವತ್ತು ನಮಗೆ ಪರಿಹಾರ ಕೊಟ್ಟಿರಲ್ಲ. ಇನ್ನೊಂದು ಕಡೆ ನೀವು ನೋಡ್ಬೋದು, ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಈ ಗ್ರಾಮದಲ್ಲಿ ನೋಡಿ. ಈ ಒಂದು 2 ಅಡಿ ರಸ್ತೆಯಲ್ಲಿ ಇವತ್ತು ನಾವು ಓಡಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅಲ್ಲಿಗೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಇನ್ನೊಂದು ಕಡೆ ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಒಂದು ರೋಗಿ ಎಮರ್ಜೆನ್ಸಿ ಆದರೆ ಹಾಸ್ಪಿಟಲ್ಗೆ ತೊಗೊಂಡೋಗೋದಕ್ಕೆ ಜಾಗ ಇಲ್ಲ, ಒಂದು ಆಂಬ್ಯುಲೆನ್ಸ್ ಬರೋಕ್ಕೆ ಜಾಗ ಇಲ್ಲ, ಹೆಣ ತೊಗೊಂಡೋಗೋಕ್ಕೆ ಕೂಡ ಜಾಗ ಇಲ್ಲ. ಇಂಥ ಒಂದು ದುಸ್ಥಿತಿಯಲ್ಲಿ ನಾವು ಇವತ್ತು ಸಾದರಮಂಗಲ ಗ್ರಾಮದಲ್ಲಿ ಇದ್ದೀವಿ. ಆದರೆ ಇಲ್ಲಿ SM ಕೃಷ್ಣ ವರ್ಸಸ್ ಕಮಿಷನರ್ BBMP ಮತ್ತು AW ಏನು ಇನ್ಫ್ರಾಸ್ಟ್ರಕ್ಚರ್ TDR ಇದ್ದಾರೆ, ಇವ್ರ ವಿರುದ್ಧವಾಗಿ ಹೈಕೋರ್ಟಲ್ಲಿ ಒಂದು ದಾವೆ ಆಗುತ್ತೆ. ಆ ದಾವೆಯಲ್ಲೂ ಸಹ ಹೈಕೋರ್ಟ್ ಜಡ್ಜ್ ಹೇಳ್ತಾರೆ, ಅವರು ಬಡವರಿದ್ದಾರೆ, ಅವ್ರಿಗೆ ಸೂಕ್ತವಾದ ಪರಿಹಾರ ಕೊಟ್ಟು ನೀವು ಆ ರಸ್ತೆನ ಆ ಜಾಗನ ತೆರವು ಮಾಡಿ, ಅದಾದ ನಂತರ ರಸ್ತೆ ಮಾಡಿ ಅಂತ. ಇದ್ರ ವಿಚಾರವಾಗಿ ನಮ್ಮ ಭೀಮನೋಡಿ ಸಂಘಟನೆ ಮತ್ತು ಮಾದೇವಪುರ ದಲಿತ ಸಂಘಟನೆ, ಹಾಗೆಯೇ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಸಂಘಟನೆ ಮತ್ತು ಗ್ರಾಮಸ್ಥರು ಎಲ್ಲರೂ ಸಹ ನಾವು ನಮಗೆ ಪರಿಹಾರ ಬೇಡ, ಒಂದು ಮನೆ ಕಟ್ಕೊಳ್ಳೋಕೆ ಒಂದಷ್ಟು ಜಾಗ ಕೊಡಿ ಅಂತ BBMPಯಲ್ಲಿ ಮನವಿ ಮಾಡಿದ್ದೀವಿ. ಇಲ್ಲ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಆಯಿತು, ಪರಿಹಾರ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ಇವತ್ತು ನಾವು ಮನವಿ ಕೊಟ್ಟರೆ ಇನ್ನೊಂದು 2 ವರ್ಷಕ್ಕೆ ಕೊಡ್ತೀವಿ, ಈಗ ನೀವು ಖಾಲಿ ಮಾಡಿ ಅಂತ ಹೇಳ್ತಾರೆ. ನನ್ನ ಮಗ 1ನೇ ತಲೆಮಾರು ಆದರೆ, ನನ್ನ ಹೆಸರು ಮಾದೇಶ್ ಅಂತೇಳಿ ನನ್ನ 2ನೇ ತಲೆಮಾರು, ನಮ್ಮ ತಂದೆ SM ಕೃಷ್ಣ ಅಂತೇಳಿ 3ನೇ ತಲೆಮಾರು, ನಮ್ಮ ತಾತ ರೈಲ್ವೆ ಮೇಸ್ತ್ರಿ ಇದ್ದರು ಮುನ್ಸಮಪ್ಪ ಅಂತ 4ನೇ ತಲೆಮಾರು, ಅವ್ರ ತಂದೆ ದೊಡ್ಡಗವಿಗ ಅಂತೇಳಿ 5ನೇ ತಲೆಮಾರು, ಅವ್ರ ತಂದೆ ಕಸರೆಮನಿಗ ಅಂತೇಳಿ 6ನೇ ತಲೆಮಾರು. ಹೀಗೆ ನಾವು 100-120 ವರ್ಷ ಬ್ರಿಟಿಷರ ಕಾಲದಿಂದ ಈ ಊರಿನ ಮೂಲ ನಿವಾಸಿಗಳು. ಇವತ್ತು ನಮ್ಗೆ ಇರಲಿಕ್ಕೆ ಒಂದು 3 ಅಡಿ ಮನೆ ಇಲ್ಲ. ಈ ಪರಿಸ್ಥಿತಿಯಲ್ಲಿದ್ದೀವಿ. ಇವತ್ತು ಯಾರು ನೀವು ಊರುಗಳಲ್ಲಿ, ನಾನು ಕಾಂಗ್ರೆಸ್ ಲೀಡ್ರು, BJP ಲೀಡ್ರು, ಆ ಸಂಘಟನೆಯಲ್ಲಿದ್ದೀವಿ, ಈ ಸಂಘಟನೆಯಲ್ಲಿದ್ದೀವಿ, ಕಾರ್ಪೊರೇಟರ್ ಕ್ಯಾಂಡಿಡೇಟು ಅಥವಾ ಸೋತಿರೋ MLA ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ. ಹಾಗೆಯೇ ಶಾಸಕಿಯವರಿದ್ದಾರೆ, ಮಂಜುಳಾ ಲಿಂಬಾವಳಿಯವರು, ಇವರು BJP ಹಿರಿಯ ನಾಯಕರು ಅರವಿಂದ್ ಲಿಂಬಾವಳಿಯವರಿದ್ದಾರೆ. ನೀವು ಇಲ್ಲಿ ಸುಮಾರು 15 ವರ್ಷ MLA ಆಗಿದ್ದಂಥವ್ರು, ನಿಮ್ಮ ಶ್ರೀಮತಿಯವರು 3 ವರ್ಷ MLA ಆಗಿದ್ದಾರೆ. ದಯವಿಟ್ಟು ತಮಗೇನಾದರೂ ಈ ಊರಿನ ದಲಿತರಿಗೆ ನ್ಯಾಯ ಕೊಡಿಸ್ಬೇಕು. ಮೀಸಲಾತಿಯಿಂದ ನೀವು ಗೆದ್ದಿದ್ದೀರಾ. ಮತ್ತು H ನಾಗೇಶ್ ಸಾಹೇಬರು ಅವರು ಹೇಳ್ತಾರೆ, ನಮ್ಮ ಸರ್ಕಾರ ಇದೆ ರೀ, ಏನಾದರೂ ಕೆಲಸ ಇದ್ದರೆ ಮಾಡಿಕೊಡಿ ಅಂತ. ದಯಮಾಡಿ ತಾವೆಲ್ಲರೂ ಸೇರಿ, ಏನೀಗ ಗ್ರಾಮ ಠಾಣಾ ಇದೆ, ಈ ಗ್ರಾಮ ಠಾಣಾ ಪಕ್ಕದಲ್ಲಿ ಈ ಸರ್ವೆ ನಂಬರ್ಗೆ ಜಾಗಗಳಿದೆ. ಈ ಸರ್ವೆ ನಂಬರ್ ಜಾಗದ ಆಜುಬಾಜಿನಲ್ಲಿ ಸುಮಾರು ಎಡಕ್ಕೆ ಒಂದು 60 ಅಡಿ ಅಗಲ, ಬಲಕ್ಕೆ ಒಂದು 60 ಅಡಿ ಅಗಲ ಜಾಗ ಇದೆ. ಈ ಜಾಗದಲ್ಲಿ ಗುರುತಿಸಿ ನಮಗೇನೋ ಒಂದು 25 ದಲಿತ ಕುಟುಂಬಗಳಿದ್ದಾವೆ, ಹಾಗೆಯೇ ಬೇರೆ ಸಮುದಾಯದ ಬಡವರು ಇದ್ದಾರೆ, ಅವ್ರನ್ನೆಲ್ಲ ಗುರುತಿಸಿ ಇಲ್ಲಿ ನಮಗೆ ಕನಿಷ್ಠ ಒಂದು 600 ಅಡಿ ನಿಮ್ಗೆ ಅವಕಾಶ ಇದೆ. ನೀವು ಸರ್ಕಾರದಲ್ಲಿ ಮನಸ್ಸು ಮಾಡಿದ್ರೆ ನೀವೊಂದು ಮಿನಿಮಮ್ ಒಂದು 600 ಅಡಿ ಜಾಗನ ಅಲ್ಲಿ ಸಂತ್ರಸ್ತರಿಗೆ ನೀವು ಕೊಡಿಸ್ಬೋದು. ನಾವೆಲ್ಲರೂ ಇದೇ ಊರಿನಲ್ಲಿ ಮೂಲ ನಿವಾಸಿಗಳಾಗಿ ಇವತ್ತು ಬೀದಿಯಲ್ಲಿ ಬಿದ್ದಿದ್ದೀವಿ. ನಮ್ಮ ಬೀದಿಯಲ್ಲಿ ಬಿದ್ದಿರೋರಿಗೆ ನೀವು ದಯವಿಟ್ಟು ಎಲ್ಲರೂ ಸೇರಿ ಒಂದು ಸೂರು ಕೊಡಿಸ್ರಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆಯೇ ಇಲ್ಲಿ ಹಲವಾರು ಬಿಲ್ಡರ್ಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದ್ರ ವಿಚಾರವಾಗೂ ಸಹ ನಾವು ಕಂಪ್ಲೇಂಟ್ಗಳು ಕೊಡ್ತೀವಿ. ಅದರಿಂದ ಯಾವುದೇ ಒಂದು ಕ್ರಮ ಜರುಗಿಸಲ್ಲ. ಇಲ್ಲಿ ನೋಡ್ಬೋದು ನೀವು, ಭೂಸಿಂಚನ ಡೆವಲಪರ್ ಅಂತೇಳಿ ರೋಡ್ಗೆ ಅವರು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಲೇಔಟ್ ಮಾಡ್ಕೊಂಡಿದ್ದಾರೆ. ಈ ಲೇಔಟ್ಗಳಲ್ಲೆಲ್ಲ ಇವ್ರಿಗೆ ಮಾತ್ರ ಮನೆ ಕಟ್ಕೊಳ್ಳೋಕೆ ಅವಕಾಶ ಇದೆ, ದಲಿತರಿಗೆ ಈ ಊರಿನಲ್ಲಿ ಬದುಕೋಕ್ಕೆ ಜಾಗ ಇಲ್ಲ, ಈ ರಾಜ್ಯದಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ನೀವು ದಲಿತ ಸರ್ಕಾರ ಅಂತ ಹೇಳ್ತೀರಾ. ಎಲ್ಲಿದೆ ಸ್ವಾಮಿ ದಲಿತ ಸರ್ಕಾರ? ಒಂದು SC ಮೀಸಲಾತಿ ಕ್ಷೇತ್ರದಲ್ಲಿ ತಾವು ಗೆದ್ದಿದ್ದೀರಾ, ಶಾಸಕರಾಗಿದ್ದೀರಾ, ಸಚಿವರುಗಳಾಗಿದ್ದೀರಾ, ಎಲ್ಲಿ ಸ್ವಾಮಿ ನೀವು ನ್ಯಾಯ ಕೊಡಿಸೋದು? ಹಾಗಾಗಿ ನಾವೆಲ್ಲರೂ ದಯವಿಟ್ಟು ತಮ್ಮನ್ನು ಮನಸ ಇಚ್ಛೆ, ನಾನು ಒಬ್ಬ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಯಾಗಿ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನನ್ನ ಸಮುದಾಯಕ್ಕೆ ತಾವೆಲ್ಲರೂ ಒಗ್ಗೂಡಿಸಿ ಈ ಜಾಗದಲ್ಲಿ ನಮಗೆ ಕನಿಷ್ಠ ಪಕ್ಷ ಒಂದು 600 ಅಡಿ
ಕೊನೆ ಪಕ್ಷ ಒಂದು 400 ಅಡಿ 20ಕ್ಕೆ 20 ಅಡಿ ನೀವು ಜಾಗ ಕೊಟ್ಟರೆ ಇಲ್ಲಿ ಸುಮಾರು ಒಂದು 25-20 ಕುಟುಂಬಗಳು ಬೀದಿಗೆ ಬೀಳಿದೆ. ಅವರು ನೆಮ್ಮದಿ ಜೀವನ ಮಾಡ್ತಾರೆ. ಇದಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಪ್ರಮುಖವಾಗಿ ನಮ್ಮೂರಿನ ಲೀಡ್ರುಗಳು, ಕಾಂಗ್ರೆಸ್ BJP ಲೀಡ್ರುಗಳು, ನೀವೇನು ನಾನು ಆ ಲೀಡ್ರು ಈ ಲೀಡ್ರು, ನಾನು ಆ ಮೋರ್ಚಾದಲ್ಲಿ SC ಮೋರ್ಚಾದಲ್ಲಿದ್ದೀನಿ, ಈ ಮೋರ್ಚಾದಲ್ಲಿದ್ದೀನಿ, SC ಬ್ಲಾಕಲ್ಲಿದ್ದೀನಿ ಅಂತ ಹೇಳ್ತೀರಾ. ತಾವೆಲ್ಲರೂ ಊರಿನವರೆಲ್ಲ ಒಂದು ಕಡೆ ಸೇರಿ ಈ ಜಾಗಕ್ಕೆ ಸರ್ಕಾರದ ಇದು ತುಂಬ ಸಣ್ಣ ಮಟ್ಟದಲ್ಲಿ ಇದೇನು ಕೆಲಸ ಆಗೋದಂತಲ್ಲ, ಸರ್ಕಾರ ಮಟ್ಟದಲ್ಲಿ ಇದು ಕೆಲಸ ಆಗಬೇಕು. ರಾಜಪತ್ರದಲ್ಲಿ ನೀವು ನಮಗೆ ಆದೇಶ ಮಾಡಿಸಿ ನಮಗೆ ಮನೆಗಳನ್ನ ಮಾಡಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಜೈ ಭೀಮ್.